is Bangalore Headlines, your source for the latest news and alerts from across the city. ಸರ್, ಈಗಾಗಲೇ ತಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಕರ್ನಾಟಕ ಸರ್ಕಾರದ ಒಂದು ಮಂತ್ರಿಮಂಡಲ ರಚನೆ ಆಗಿದೆ. ಈ ಮಂತ್ರಿಮಂಡಲದಲ್ಲಿ ನಮ್ಮ ವಿಜಯನಗರ ಮತ್ತು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀ ಎಂ ಕೃಷ್ಣಪ್ಪನವರು 5 ಬಾರಿ ಶಾಸಕರಾಗಿದ್ದಾರೆ. ಪ್ರಿಯಾ ಕೃಷ್ಣರವರು 3 ಬಾರಿ ಶಾಸಕರಾಗಿದ್ದಾರೆ. ಇವತ್ತು ಈ ಮಂತ್ರಿಮಂಡಲ ಸ್ಥಾನದಲ್ಲಿ ಅವರಿಗೆ ಅವಕಾಶ ಸಿಗಬೇಕಾಗಿತ್ತು. ಆದರೆ ಈ ಅವಕಾಶ ತಪ್ಪಿರೋದ್ರಿಂದ ನಮ್ಮೆಲ್ಲ ವಿಜಯನಗರ ಮತ್ತು ಗೋವಿಂದರಾಜನಗರ ಕ್ಷೇತ್ರದ ಎಲ್ಲ ಕಾರ್ಯಕರ್ತರಿಗೆ ಇಂದ ಹಿಡಿದು ಎಲ್ಲ ಮತದಾರರಿಗೂ ಕೂಡ ಇವತ್ತು ಸಾರ್ವಜನಿಕವಾಗಿ ಭಾಳ ನೋವುಂಟಾಗಿದೆ ಮತ್ತು ಎಲ್ಲರೂ ಕೂಡ ಆಕ್ರೋಶ ಭರಿತರಾಗಿದ್ದಾರೆ. ಇವತ್ತು ಯಾವ ಕಾರಣಕ್ಕೆ ಇವತ್ತು ಅವರಿಗೆ ಮಂತ್ರಿ ಸ್ಥಾನ ತಪ್ಪಿದೆ ಅನ್ನೋದನ್ನು ಎಲ್ಲರೂ ಕೂಡ ಇವತ್ತು ಒಕ್ಕಲಿನಿಂದ ಮಾತಾಡುವಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಕೃಷ್ಣಪ್ಪನವರು ಮತ್ತು ಪ್ರಿಯಾ ಕೃಷ್ಣವರು ಅಂತ ಶಾಸಕರು ಬಹುಶಃ ಇಡೀ ಕರ್ನಾಟಕದಲ್ಲೆಲ್ಲೂ ಸಿಗಲಾರರು. ಅವರಷ್ಟು ಪ್ರಾಮಾಣಿಕತೆ ಇರ್ತಕ್ಕಂಥವ್ರು, ಅವರಷ್ಟು ನಿಷ್ಠೆ ಇರ್ತಕ್ಕಂಥವ್ರು. ಹಾಗಾಗಿ ಅವರ ಥರ ಏನು ಬಡವರಿಗೆ ಸೇವೆ ಮಾಡ್ತಕ್ಕಂಥವ್ರು ಮೋಸ್ಟ್ಲಿ ಬಹುಶಃ ಇನ್ನೊಬ್ಬರಿಲ್ಲ. ಯಾಕಂತಂದರೆ ಇಡೀ 224 ಶಾಸಕರ ಪೈಕಿ ಅವರು ಭ್ರಷ್ಟಾಚಾರ ರಹಿತ ಶಾಸಕರು ಅಂತ ಯಾರಾದರೂ ಇದ್ದರೆ ಅದು ಕೃಷ್ಣಪ್ಪನವರು ಮತ್ತು ಪ್ರಿಯಾ ಕೃಷ್ಣರವರು. ಯಾಕಂತಂದರೆ ನಾವು ಹೇಳೋವಂಥ ಮಾತಲ್ಲ ಇದು. ಈಗಾಗಲೇ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿದ್ದಂಥ ದಿವಂಗತ ಕೆಂಪಯ್ಯನವರು ಹೇಳಿರ್ತಕ್ಕಂಥ ಮಾತು. ಯಾಕಂದರೆ ಅವರು ಕೂಡ ಎಲ್ಲ ಗುತ್ತಿಗೆದಾರರು ಕೂಡ ಇಡೀ ಕರ್ನಾಟಕದಲ್ಲಿ ಕೆಲಸಗಳನ್ನು ಮಾಡಬೇಕಾದ್ರೆ ಎಲ್ಲರೂ ಕೂಡ ಹಣ ತಗೋತಾರೆ ಮತ್ತು ಲಂಚ ತನಕ್ಕೆ ಕೈ ಒಡ್ಡುತ್ತಾರೆ ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾಯಿದ್ರು. ಆದರೆ ಕೃಷ್ಣಪ್ಪ ಪ್ರಿಯಾ ಕೃಷ್ಣರವ್ರು ಮಾತ್ರ ಯಾವುದೇ ಕಾರಣಕ್ಕೂ ಅವರು 1 ರೂಪಾಯಿ ಕೂಡ ಲಂಚ ತೆಗೆದುಕೊಳ್ತಾ ಇರ್ತಕ್ಕಂಥ ಶಾಸಕರು ಯಾರಾದರೂ ಇದ್ದರೆ ಅದು ಕೃಷ್ಣಪ್ಪನವರು ಪ್ರಿಯಾ ಕೃಷ್ಣರು ಅಂತ ಅವರೇ ಹೇಳಿದ್ದಾರೆ. ಹಾಗಾಗಿ ಇವತ್ತು ಮಂತ್ರಿಮಂಡಲದಲ್ಲಿ ಮಾನದಂಡಗಳಾದರೂ ಏನು? ಯಾಕಂದರೆ ಒಂದು ಮಾನದಂಡ ಅಂತ ಇಟ್ಕೋಬೇಕು. ಮಂತ್ರಿಮಂಡಲ ರಚನೆ ಮಾಡೋಂಥ ಸಂದರ್ಭದಲ್ಲಿ ಒಬ್ಬ ಸಚಿವನಾಗಿ ಮಾಡಬೇಕಾದ್ರೆ ಅವರಿಗೆ ಇಂತಿಷ್ಟು ಮಾನದಂಡ ಅಂತ ಇರಬೇಕು. ಆ ಮಾನದಂಡಗಳಲ್ಲಿ ಪ್ರಾಮಾಣಿಕತೆ, ನಿಷ್ಠೆ ಮತ್ತು ಜನರ ಸೇವೆ ಮಾಡ್ತಕ್ಕಂಥದ್ದು ಮತ್ತು ಪ್ರತಿ ಬಡ ಜನರಿಗೂ ಕೂಡ ಸೇವೆ ಮಾಡ್ತಕ್ಕಂಥದ್ದು, ಸರ್ವ ಕ್ಷೇತ್ರ ಸರ್ವ ವ್ಯಾಪ್ತಿಯಲ್ಲಿ ಅವರು ಕೆಲಸ ಮಾಡಿರ್ತಕ್ಕಂಥ ಒಂದು ಏನು ಯಾವುದೇ ಥರದಲ್ಲೂ ಕೂಡ ಲಂಚಕ್ಕೆ ಬಲಿಯಾಗ್ದಲೇ ತನ್ನ ಸ್ವಂತ ಹಣದಿಂದ ಜನರಿಗೆ ಸೇವೆ ಮಾಡ್ತಕ್ಕಂಥದ್ದು ಇವತ್ತು ಬಿಳಿ ಕಾಗದದ ಮೇಲೆ ಅವರ ಒಂದು ಛಾಯೆ ಅದನ್ನು ಎತ್ತಿ ತೋರಿಸ್ತದೆ. ಹಾಗಾಗಿ ಇಂಥ ಶಾಸಕರಿಗೆ ಇವತ್ತು ಮಂತ್ರಿಮಂಡಲ ಸ್ಥಾನದಲ್ಲಿ ಸಿಗದೇ ಇರತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ನಮಗೆ ನೋವುಂಟಾಗಿದೆ. ಎಲ್ಲರೂ ಕೂಡ ಆಕ್ರೋಶರಾಗಿದ್ದೀವಿ. ಹಾಗಾಗಿ ಇವತ್ತು ಏನು ಈ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಏನು ಭಾಳ ಇತಿಹಾಸ ಇರತಕ್ಕಂಥದ್ದು, ಈಗಾಗಲೇ ದೊಡ್ಡ ನಮ್ಮ ಈ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಜಗದ್ಗುರು ನಿರ್ಮಲಾನಂದ ಸ್ವಾಮೀಜಿರವರ ಒಂದು ದರ್ಶನವನ್ನು ಕೂಡ ಪಡೆದು ಅವರಲ್ಲೂ ಕೂಡ ನಾವು ಮನವಿ ಮಾಡ್ಕೊಂಡಿದ್ದೀವಿ, ಭಿನ್ನ ಮಾಡ್ಕೊಂಡ್ವಿ. ಇವತ್ತು ಅಂಥ ಒಬ್ಬ ಶಾಸಕರಿಗೆ ನೀವು ಮಂತ್ರಿ ಸ್ಥಾನದಲ್ಲಿ ಅವ್ರಿಗೆ ಕೊಡುವಂಥದ್ದಕ್ಕೆ ತಾವು ಕೂಡ ಒತ್ತಾಯವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿದಾಗ ನಾವು ಕೂಡ ಪ್ರತಿನಿತ್ಯವೂ ಕೂಡ ಯಾರ್ಯಾರು ಸಂಬಂಧಪಟ್ಟಂಥ ವರಿಷ್ಠರಿದ್ದಾರೆ ಆ ವರಿಷ್ಠರಿಗೆಲ್ಲ ನಾವು ಸಹ ಮಾತನಾಡ್ತಾ ಇದ್ದೀವಿ. ಅಂಥವ್ರಿಗೆ ಮಂತ್ರಿ ಸ್ಥಾನ ಸಿಕ್ಕಲೇಬೇಕು. ಅಂಥವ್ರು ಕೊಡಿದ್ರೆ ಇನ್ಯಾರಿಗೆ ನೀವು ಮಂತ್ರಿ ಸ್ಥಾನ ಕೊಡ್ತಾರೆ ಅನ್ನೋದನ್ನು ಅವರು ಕೂಡ ಆ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತಿಲ್ಲಿ ಸೋಮನಾಥ ಸ್ವಾಮೀಜಿರವರ ಒಂದು ನೇತೃತ್ವದಲ್ಲಿ ಇವತ್ತಿಲ್ಲಿ ನಮ್ಮ ಆದಿಚುಂಚನಗಿರಿ ದೇವಸ್ಥಾನದ ಗಂಗಾಧರೇಶ್ವರ ಸ್ವಾಮಿಗೆ ಇವತ್ತು ಅಭಿಷೇಕವನ್ನು ಮತ್ತು ಅರ್ಚನೆಯನ್ನು ನಮ್ಮ ಕೃಷ್ಣಪ್ಪನವ್ರಿಗೆ ಮತ್ತು ಪ್ರಿಯಾ ಕೃಷ್ಣರವ್ರಿಗೆ ಯಾರು ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ನಾವು ಆ ದೇವರಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥಿಸಿದ್ದೀವಿ. ಈ ಪೂಜೆಯನ್ನು ಕೂಡ ನೆರವೇರಿಸಿದ್ದೀವಿ. ಇಲ್ಲಿ SSK ಸಮಾಜದ ಎಲ್ಲ ಮುಖಂಡರಿದ್ದಾರೆ. ನಮ್ಮ ಸೋಮಶೇಖರ್ ಅವರು, ಅನಂತರು, ವಿಜಯನಗರದ ಎಲ್ಲ ಬಾಂಧವರು ಬಂದಿದ್ದಾರೆ. ವಿಶೇಷವಾಗಿ ಅನಂತರು ಇದ್ದಾರೆ, ಸೋಮಶೇಖರ್ ಅವರು ಇದ್ದಾರೆ, ರಾಮು ಸಹ ಇದ್ದಾರೆ, ಎಲ್ಲ ನಾಗೇಶ್ ಸರ್ ಇದ್ದಾರೆ, ಶಿವರಾಮ್ನವರು ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಿದ್ದಾರೆ, ಮತ್ತು ಮುಖಂಡರಾಗಿರ್ತಕ್ಕಂಥ ಮೋಹನ್ ಅವರು, ಸೋಮಶೇಖರ್ ಅವರು ಮತ್ತು ಅನೇಕ ಇಲ್ಲೆಲ್ಲ ಮುಖಂಡಗಳು, ನಾರಾಯಣ ಮತ್ತು ಎಲ್ಲರೂ ಪಳನಿಯವರು ಇರ್ಬೋದು, ಎಲ್ಲರೂ ನಾವು ಚಂದ್ರೂರವರು, ಲಕ್ಷ್ಮಣರವರು, ರಾಜ್ಕುಮಾರ್ ಸಂಘದ ಅಧ್ಯಕ್ಷರು, ಈ ರೀತಿಯಾಗಿ ಚಂದ್ರೂರವರು, ನಮ್ಮ ರುಕ್ಮಂಗದವರು, ಎಲ್ಲರೂ ಕೂಡ ಶಿವಪ್ಪರವರು, ಎಲ್ಲರೂ ಕೂಡ ಭಾಳಷ್ಟು ಜನ ಮುಖಂಡಗಳು ಮತ್ತು ಮುಖ್ಯವಾಗಿ ಇವತ್ತು SSK ಸಮಾಜದ ಮುಖಂಡಗಳು ಏನಿದ್ದಾರೆ ಅವರು ವಿಜಯನಗರ ಕ್ಷೇತ್ರದ ಎಲ್ಲ ಬಾಂಧವರು ಕೂಡ ಇವತ್ತು ಈ ಒಂದು ಸನ್ನಿಧಾನದಲ್ಲಿ ಇವತ್ತು ಒಂದು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಇವತ್ತು ಅವ್ರ ಮಂತ್ರಿಮಂಡಲದಲ್ಲಿ ಸ್ಥಾನವನ್ನು ಕೊಡಬೇಕು ಅಂತೇಳಿ ಒಂದು ಒತ್ತಾಯವನ್ನು ಮಾಡಿದ್ದಾರೆ. ಯಾಕಂದರೆ ಮಂತ್ರಿಮಂಡಲ ಇವತ್ತು ಆಗಿರ್ತಕ್ಕಂಥದ್ದು ಮಾನದಂಡಗಳಾದರೂ ಏನು? ಅವರು ಎಲ್ಲೂ ಕೂಡ ಒಂದು ಭ್ರಷ್ಟಾಚಾರ ಮಾಡಿಲ್ಲ,
ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿಲ್ಲ, ಯಾವುದೇ ರೀತಿ ಬೇರೆ ಜೈಲಿಗೆ ಹೋಗಿರ್ತಕ್ಕಂಥದ್ದು ಇದೇನಿಲ್ಲ. ಯಾವುದೇ ರೀತಿ ಕೆಟ್ಟ ಕೆಲಸಗಳನ್ನು ಮಾಡ್ದಲೇ, ಯಾವುದೇ ರೀತಿ ಕಪ್ಪು ಚುಕ್ಕೆ ಇಲ್ದರೇ ಸಾರ್ವಜನಿಕ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆಯನ್ನು ಕೂಡ ಇಲ್ಲದಲೇ ಸ್ವಚ್ಛಾರಿತ್ರ ಒಂದು ಪ್ರಾಮಾಣಿಕತೆ ಇರ್ತಕ್ಕಂಥ ಯಾರಾದರೂ ಶಾಸಕರಲ್ಲಿದ್ದರೆ ಅದು ಕೃಷ್ಣಪ್ಪನವರು, ಪ್ರಿಯಕೃಷ್ಣರವರು. ನೀವು ಹಿರಿತನ ಆಧರಿಸಿ ನೀವೇನಾದರೂ ಮಂತ್ರಿ ಮಾಡೋದಾದರೆ ಕೃಷ್ಣಪ್ಪನವ್ರು ಮಾಡಬೇಕಾಗಿತ್ತು. ನೀವೇನು ರಾಹುಲ್ ಗಾಂಧಿರವ್ರು ಹೇಳಿದಾಗೆ ಯುವಕರಿಗೆ ಪ್ರಾತಿನಿಧ್ಯತೆ ಕೊಡಬೇಕು ಅನ್ನೋದಾದರೆ ಅದು ಪ್ರಿಯಕೃಷ್ಣವರು ಕೊಡಬೇಕಾಯ್ತು. ಕೃಷ್ಣಪ್ಪನವರು 5 ಬಾರಿ ಗೆದ್ದಿದ್ದಾರೆ, ಪ್ರಿಯಕೃಷ್ಣರವರು 3 ಬಾರಿ ಗೆದ್ದಿದ್ದಾರೆ. ಇವತ್ತು GB ಅಂತಕ್ಕಂಥದ್ದು ಏನು ಪಶ್ಚಿಮ ವಲಯ ಆಗಿದೆ, ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ನೀವು ಇವರ ಅವಶ್ಯಕತೆ ಇದೆ. ಇವರು ಕಾಂಗ್ರೆಸ್ಗೆ ದೊಡ್ಡ ಆಸ್ತಿ, ಕಾಂಗ್ರೆಸ್ಸಿಂದ ಇವರಿಗೇನು ಲಾಭ ಇಲ್ಲ, ಇವರಿಂದ ಕಾಂಗ್ರೆಸ್ಗೆ ಲಾಭ ಇದೆ. ಇವತ್ತು 2 ಕಾಂಗ್ರೆಸ್ ಶಾಸಕರು ಇರೋದು ಇಡೀ GB ವೆಸ್ಟಲ್ಲಿ, ಪಶ್ಚಿಮ ವಲಯದಲ್ಲಿ. ಇನ್ನೆಲ್ಲ ಬೇರೆ ಬೇರೆ ಪಾರ್ಟಿಯಲ್ಲಿ ಇರತಕ್ಕಂಥವ್ರು ಈ 2 ಶಾಸಕರು ಇರೋದು. ಈ GB ಏನಾದರೂ ಪ್ರತಿನಿಧಿಸೋದಕ್ಕಾದ್ರೂ ಒಂದು ಮಂತ್ರಿ ಸ್ಥಾನ ಕೊಡಬೇಕಲ್ವಾ, ಅದು ಕೂಡ ಕೊಟ್ಟಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಒಕ್ಕಲಿನಿಂದ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಇದು ನಿಮಗೆ ಎಚ್ಚರಿಕೆ ಅಂತಲೂ ತಿಳ್ಕೊಳ್ಳಿ. ಮುಂದಿನ ನಾವು ಸಾವಧಾನದಿಂದ ಇದ್ದೀವಿ. ಯಾರನ್ನು ಕೂಡ ಕೃಷ್ಣಪ್ಪರವರಾಗಲಿ ಪ್ರಿಯಕೃಷ್ಣವರಾಗಲಿ ಹೋರಾಟಗಳನ್ನು ಮಾಡಿ ನನ್ನ ಬಗ್ಗೆ ಇದು ಮಾಡಿ ಅಂತ ಯಾವತ್ತೂ ಕೂಡ ಅವ್ರು ಹೇಳ್ದವರಲ್ಲ, ಬೇಡಿ ಅಂತಲೇ ಹೇಳೋದು. ಆದರೆ ನಾವು ಕಾರ್ಯಕರ್ತರು, ಮುಖಂಡಗಳು ನಾವು ನೊಂದು ಇವತ್ತು ಇಂಥ ಒಂದು ಏನೋ ಮೌನವಾಗಿ ಇವತ್ತು ಪೂಜೆಯನ್ನು ಸಲ್ಲಿಸಿ ಒಂದು ಪ್ರತಿಭಟನೆ ರೂಪದಲ್ಲಿ ಇವತ್ತು ನಾವು ಒತ್ತಾಯವನ್ನು, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಮಂತ್ರಿ ಸ್ಥಾನ ನೀವು ಕೊಡದಲೇ ಇದ್ದರೆ ಭಾಳ ದೊಡ್ಡ ನಷ್ಟ ಕಾಂಗ್ರೆಸ್ ಪಕ್ಷಕ್ಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಇವತ್ತು ನಮ್ಮ ಸೋಮಶೇಖರ್ ಅವರು, ಅನಂತರವರು ಮತ್ತು ರಾಮುರವರು ಒಂದು ನಿಮಿಷ ಅವರ ಅನಿಸಿಕೆಗಳನ್ನು ಹೇಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು. ನಮ್ಮ ಹೆಸರು ಶಿವಮುನಿ ದೇಶಿಕೇಂದ್ರ ಸ್ವಾಮೀಜಿ. ಎಂ ಕೃಷ್ಣಪ್ಪ ಅವರು ಪ್ರಾಮಾಣಿಕವಾಗಿ ಕಳೆದ 40-50 ವರ್ಷದಿಂದ ಕಾಂಗ್ರೆಸ್ನಲ್ಲಿ ದುಡಿತಾ ಇದ್ದಾರೆ. ಅವರ ಪುತ್ರರಾದ ಪ್ರಿಯಕೃಷ್ಣರು ಸಹ ಸಾಕಷ್ಟು ಸೇವೆ ಮಾಡಿದ್ದಾರೆ. ಅವರು ದ್ವೈತ ಶಕ್ತಿಗಳು, ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ದ್ವೈತ ಶಕ್ತಿಗಳು. ಅಂಥ ಮಹಾನ್ ನಾಯಕರಿಗೆ ಒಂದು ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಭಾಳ ನಿಷ್ಠೆಯಾಗಿ ದೀನ ದಲಿತರ, ಬಡವರ ಬಂಧು, ಯಾವುದೇ ಕಳಂಕರಹಿತವಾಗಿ ಸೇವೆ ಮಾಡ್ತಕ್ಕಂಥ ಈ ಇಬ್ಬರಿಗೆ ಒಂದು ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಕಾರಣಾಂತರದ ಸಚಿವ ಸ್ಥಾನ ಸಿಕ್ಕಿಲ್ಲ. ಈಗ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಪ್ರಮುಖ ವ್ಯಕ್ತಿಗಳಾಗಿರ್ಬೋದು, ಕೇಂದ್ರದಲ್ಲಿರ್ತಕ್ಕಂಥ ನಮ್ಮ ಪಕ್ಷದಲ್ಲಾಗಿರ್ಬೋದು, ಸಿದ್ದರಾಮಯ್ಯನವರು ಹಾಗೂ DK ಶಿವಕುಮಾರ್ ಅವರು, ಕೇಂದ್ರದಲ್ಲಿರ್ತಕ್ಕಂಥ ವರಿಷ್ಠರು ಮನಗಂಡು ಅತಿ ಶೀಘ್ರವಾಗಿ ಇಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ಒಂದು ಸಚಿವ ಸ್ಥಾನ ಕೊಟ್ಟರೆ ಖಂಡಿತವಾಗೂ ಈ ಒಂದು ಪಕ್ಷಕ್ಕೆ ಮುಂದೆ ಭವಿಷ್ಯ ಇದೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಭಾಳ ತುಂಬ ಕಷ್ಟ ಅನುಭವಿಸ್ಬೇಕಾಗುತ್ತೆ ಈ ಪಕ್ಷ. ಅದಕ್ಕೋಸ್ಕರ ನಾವು ಕೂಡ ಆದಿಜಾಂಬವ ಮಠದಿಂದ ಇವರಿಬ್ಬರಿಗೆ ಯಾರಿಗಾದರೂ ಒಬ್ಬರಿಗೆ ಸಚಿವ ಸ್ಥಾನ ಸಿಗಲಿ ಅಂತೇಳಿ ತುಂಬುರುದಿಯಿಂದ ನಾವು ಆದಿಜಾಂಬವ ಮಠದಿಂದ ನಾವು ಶುಭ ಕೋರಿ ನಾವು ಕೂಡ ಒತ್ತಾಯ ಮಾಡ್ತಿದ್ವಿ. ನಾವು ಕರ್ನಾಟಕ ಸರ್ಕಾರಕ್ಕೆ ಶುಭವಾಗಲಿ, ನಿಮಗೆಲ್ಲರಿಗೂ ಶುಭವಾಗಲಿ. ಭಾಳ ಸಂತೋಷವಾಗಿದೆ. ನಾವು ಇವತ್ತಿಲ್ಲಿ ಸೇರಿರೋದು ನಮ್ಮ ಪ್ರಿಯಕೃಷ್ಣ ಮತ್ತು ಕೃಷ್ಣಪ್ಪವ್ರಿಗೆ ಆಗಿರೋ ಒಂದು ಅನ್ಯಾಯವನ್ನು ಖಂಡಿಸೋದಕ್ಕೋಸ್ಕರ ನಮ್ಮ ವಿಜಯನಗರದ ಎಲ್ಲ ಮತದಾರರು ಮತ್ತು ನಾವೆಲ್ಲ ಸೇರಿದ್ದೀವಿ. ಶ್ರೀ ಬಾಲಗಂಗಾಧರ ಸ್ವಾಮಿ ದೇವಸ್ಥಾನದಲ್ಲಿ ಬಂದು ಸ್ವಾಮೀಜಿಯವರ ಆಶೀರ್ವಾದ ಪಡೆದು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ನಮಗೆ ಸುಮಾರು ವರ್ಷಗಳಿಂದ ನಮ್ಮ ವಿಜಯನಗರದ ಜನಪ್ರಿಯ ಶಾಸಕರಾದ ಪ್ರಿಯಕೃಷ್ಣ ಮತ್ತು ಕೃಷ್ಣಪ್ಪ ಅವರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಕೈ ಬಿಟ್ಟಿರೋದ್ರ ತುಂಬ ಖೇದವಾಗಿದೆ. ಅದನ್ನೆಲ್ಲ ನಾವು ತಮ್ಮ ಮುಂದೆ ಹೇಳ್ಕೊತಾ ಇದ್ದೀವಿ. ಇವರು ಒಳ್ಳೆ ಕಾರ್ಯಕರ್ತರು. ಇವರು ನಮ್ಮ ಎಲ್ಲ ಕಷ್ಟ ಕಾರ್ಯಗಳಲ್ಲಿ ಸ್ಪಂದಿಸೋದು. ಇವರಿಗೆ ಈ ಸತಿ ಸರ್ಕಾರದವರು ಒಂದು ಸಚಿವ ಸ್ಥಾನ ಕೊಟ್ಟು ಅವ್ರಿಗೆ ಈ ಸತಿ ಸ್ಥಾನ ಕೊಡಲೇಬೇಕಂದ್ಬಿಟ್ಟು ನಾನು ಬೇಡ್ಕೊತೀನಿ. ನಮ್ಮೆಲ್ಲರ ಆಸೆ ಏನಪ್ಪ ಅಂತ ಹೇಳಿದ್ರೆ, ಇಂಥ ವ್ಯಕ್ತಿ ತಿರುಗಿ ಮತ್ತೆ ನಮಗೆ ಸಿಗೋದಿಲ್ಲ. ಇಂಥ ವ್ಯಕ್ತಿಗೆ ಸ್ಥಾನಮಾನ ಕೊಟ್ಟು ಅವರಿಂದ ಕೆಲಸ ತೊಗೊಳ್ಬೇಕು. ಸೊ ಆ ರೀತಿ ನಮ್ಮ ಸರ್ಕಾರನೂ ಸ್ವಲ್ಪ ಮನಸ್ಸು ಮಾಡಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಟ್ರೆ ತುಂಬ ಒಳ್ಳೆಯ ವ್ಯಕ್ತಿ. ನಮ್ದು ಯಾವುದೇ ಬೇಡಿಕೆ ಕೇಳೋದಿಲ್ಲ, ಅವರೇ ಕೇಳ್ತಾರೆ ನಮಗೆ, ನಿಮ್ಗೇನು ಬೇಡಿಕೆ ಇದೆಯಪ್ಪ ಅಂಥ ವ್ಯಕ್ತಿ, ಸರಳ ವ್ಯಕ್ತಿ ನಮ್ಮಲ್ಲಿ ಯಾರೂ ಇಲ್ಲ. ಸೊ ದಯವಿಟ್ಟು ಸರ್ಕಾರದವರು ಇದನ್ನು ಗಮನಕ್ಕೆ ತಗೊಂಡು ಅವ್ರಿಗೆ ಸೂಕ್ತ ಸ್ಥಾನಮಾನ ಕೊಡಬೇಕು. ದಿನೇಶ್ ಗುಂಡೂರಾವ್ ಅವ್ರಿಗೂ ಸೂಕ್ತ ಸ್ಥಾನಮಾನ ಕೊಡಬೇಕಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಅವ್ರು 3 ಜನನೂ ಒಳ್ಳೆ ವ್ಯಕ್ತಿಗಳೇ. ಸೊ ಯಾವುದೇ ದುಡ್ಡಿನ ಅಪೇಕ್ಷೆ ಇಲ್ಲದೆ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದು ನಮ್ಮ ಸಮಾಜ ಅಂದರೆ ಅವ್ರಿಗೆ ತುಂಬ ಗೌರವ. ಎಲ್ಲ ಸಮಾಜಕ್ಕೂ ಅದೇ ಗೌರವ ಕೊಡ್ತಾರೆ. ನಮ್ಮ ಕಳಕಳಿಯ ಪ್ರಾರ್ಥನೆ ಸಚಿವ ಸ್ಥಾನ ಕೊಡಬೇಕಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಇವತ್ತು ನಮ್ಮ ಮಹಾಸಂಸ್ಥೆಯಲ್ಲಿ ನಮ್ಮ ವಿಜಯ ಕ್ಷೇತ್ರದ ಶಾಸಕರಾದ ಕೃಷ್ಣಪ್ಪ ಅವರು
ಅದು ಗೋವಿಂದನಗರ ಶಾಸಕರಾದ ಪ್ರಿಯಾಕೃಷ್ಣ ಅವರಿಗೆ ಇವತ್ತು ಬೆಳಿಗ್ಗೆ ಅಭಿಷೇಕ ಅವ್ರಿಗೆ ಒಂದು ಈ ಸ್ಥಾನ ಸಿಕ್ಕಲಿ, ಒಂದು ಮಿನಿಸ್ಟ್ರಿ ಸ್ಥಾನ ಸಿಕ್ಕಲಿ ಅಂತ ಬಿಟ್ಟು ನಾವು ಪೂಜೆ ಮಾಡ್ತಿದ್ವಿ. ಆ ಪರಮಾತ್ಮನು ನಾವು ಕೇಳ್ಕೊಳ್ಳೋದು ಇಷ್ಟೇ. ನಾವು ನಮ್ಮ ಶಾಸಕರು ಕೃಷ್ಣಪ್ಪ ಅವರು ಮತ್ತು ಪ್ರಿಯಾಕೃಷ್ಣ ಅವರು ಮತ್ತು ದಿನೇಶ್ ಗುಂಡ್ರು ಅವರೆಲ್ಲ ನಮಗೆ ಒಂದು ಆತ್ಮೀಯ ಸ್ನೇಹಿತರು. ನಮಗೆಲ್ಲ ಅವರು ಎಲ್ಲ ನಮ್ಮ ಸಮಾಜಕ್ಕೆ ಸಮಾಜಕ್ಕೆ ಬಹಳ ಒಂದೇ ಒಂದು ಚಿರುಣಿಗೆ ಆಗಿದ್ದಾರೆ. ಅದಕ್ಕೆ ನಾವು ಹೇಳ್ತಾರೆ ಅಂದರೆ ಅವ್ರಿಗೊಂದು ಯಾವುದೇ ನಮ್ಮ ಸರ್ಕಾರ, ನಮ್ಮ ಡಿ ಕೆ ಶಿವಕುಮಾರ್ ಆಗಲಿ, ಹರಿಪ್ರಸಾದ್ ಆಗಲಿ, ಎಲ್ಲ ನಾವು ಸಾಹೇಬರುಗಳು ನಮ್ಮ ಕೃಷ್ಣಪ್ಪ ಮತ್ತು ಪ್ರಿಯಾಕೃಷ್ಣ ಯಾರಿಗೊಬ್ಬರು ಸ್ಥಾನ ಕೊಡಬೇಕಂತ ನಾವು ಇವತ್ತು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಸರ್ವೇ ಜನ ಸುಖಿನೋ ಬಂದು ಕೇಳ್ಕೊಂಡು ನಮಸ್ಕಾರ. Subscribe channel for latest update.